3-4 ತಿಂಗಳ ಮಕ್ಕಳನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡುತ್ತಿದ್ದ ಆರೋಪಿ ಹಾಗೂ ಇಬ್ಬರು ಮಹಿಳೆಯರನ್ನು ಮಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮುಲ್ಕಿ ನಿವಾಸಿ ರಾಯನ್ ಬಂಧಿತ ಆರೋಪಿ. ಈ ಬಗ್ಗೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಮೈಸೂರಿನ ಒಡನಾಡಿ ಎನ್ಜಿಒ ಸಂಸ್ಥೆಯು ಪೊಲೀಸರನ್ನು ಸಂಪರ್ಕಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿಯೋರ್ವ ಮಕ್ಕಳ ಮಾರಾಟ ಜಾಲದಲ್ಲಿ ಭಾಗಿಯಾಗಿದ್ದಾನೆ. ಗಂಡು ಮಗುವಿಗೆ 6 ಲಕ್ಷ, ಹೆಣ್ಣು ಮಗುವಿಗೆ 4 ಲಕ್ಷ ರೂಗಳಾಗಿದೆ. ವಿಚಾರಣೆಯ ಸಂದರ್ಭ ಕಾರ್ಕಳದ ಕವಿತಾ ಎಂಬಾಕೆ ಮಹಿಳೆಗೆ 3 ಲಕ್ಷ ರೂಪಾಯಿ ನೀಡಿ ಹಾಸನದಿಂದ ಮಗುವನ್ನು ತಂದಿದ್ದಾಳೆ ಎಂದು ತಿಳಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ತನಿಖೆಯ ಅವಶ್ಯಕತೆ ಇದೆ. ಆರೋಪಿಯಿಂದ ಕವಿತಾ ಮಗುವನ್ನು ಖರೀದಿಸಿದ್ದಾಳೆ. ಬಳಿಕ ಮಗುವನ್ನು ಮರಿಯಂ ಎಂಬಾಕೆಗೆ ಮಾರಾಟ ಮಾಡಿದ್ದಾಳೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ವಿಚಾರಣೆ ನಡೆಸಿದ ಸಂದರ್ಭ ತಿಳಿದು ಬಂದ ಆರೋಪಿಗಳ ಹೇಳಿಕೆ ಸ್ಪಷ್ಟವಾಗಿಲ್ಲ. ಹಾಗಾಗಿ ಇವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ನೀಡಲು ಮನವಿ ಮಾಡಲಿದ್ದೇವೆ ಎಂದು ತಿಳಿಸಿದ್ದಾರೆ. ಮೊದಲನೇದಾಗಿ ಮೈಸೂರು ಮೂಲದ ಒಡನಾಡಿ ಅನ್ನುವಂಥ ಒಂದು ಸಂಸ್ಥೆ ನಮಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲಿ ಮಕ್ಕಳನ್ನು ಅಂದರೆ ಹಸುಗೂಸುಗಳನ್ನು ಮಾರಾಟ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ನಮ್ಮನ್ನು ಅಪ್ರೋಚ್ ಮಾಡಿದ್ದಾನೆ. ಮತ್ತು ಆ ಮಗುನ ಗಂಡು ಮಗು ಆದರೆ ಸುಮಾರು 6 ಲಕ್ಷ, ಹೆಣ್ಣು ಮಗು ಆದರೆ ಸುಮಾರು 4 ಲಕ್ಷ. ಇಷ್ಟು ರೇಟ್ ಕೊಟ್ಟರೆ ನೀವು ಫಸ್ಟಿಗೆ 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ನಿಮಗೆ ವಿತಿನ್ 15 ಡೇಸ್ ಟು 1 ಮಂತ್ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಂದು ಅಪ್ರೋಚ್ ಮಾಡ್ತಾರೆ. ಈಗ ಯಾವುದೇ ಸಂಸ್ಥೆಯ ಕೆಲವು ವಾಲಂಟಿಯರ್ಸ್ ಏನಿದ್ದಾರೆ ಅವರುಗಳು ಈ ಭಾಗದಲ್ಲಿ ಬಂದು ಆ ವ್ಯಕ್ತಿಯನ್ನು ಅಪ್ರೋಚ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ, ಯಾರು ಏನಂತ ತಿಳ್ಕೊಂಡು. ನಿನ್ನೆ ಆ ವ್ಯಕ್ತಿ ಯಾರು ಅನ್ನೋದು ಮತ್ತು ಅವನ ಫೋನ್ ನಂಬರು ಕೆಲವು ನಮಗೆ